120 ದಿನಗಳ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್ನಲ್ಲಿ ಇವತ್ತು 114ನೇ ದಿನ. ನೆನ್ನೆ ರಾತ್ರಿ ಬರೋದು ನಾವು ತುಂಬ ಲೇಟ್ ಆಗಿತ್ತು. ನಾವು 3 ಜನ ಇದ್ವಿ. ಹಾಗಾಗಿ ಅಷ್ಟೊತ್ತಲ್ಲಿ ಆ ಕತ್ಲೆಯಲ್ಲಿ ಚಳಿಲಿ ತ್ರಿಬಲ್ ರೈಡಿಂಗ್ ಹೋಗೋದು ಬೇಡ ಅಂತ ಹೇಳಿ ಇಲ್ಲೇ ಬೈಕ್ನ ಕೋಟೆಲಿ ಪಾರ್ಕಿಂಗ್ ಲಾಟಲ್ಲಿ ಪಾರ್ಕ್ ಮಾಡಿ ಬಸ್ ಹತ್ತಿದ್ವಿ ಊರಿಗೆ. ಹಾಗಾಗಿ ಇವತ್ತು ಗಾಡಿ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಗೊತ್ತಲ್ಲ, ಕೋಟೆಗೆ ಬಂದರೆ ಏನಾದರೂ ಕೆಲಸಗಳು ನೆನಪಾಗುತ್ತೆ. ಹಾಗೆ ನೆನಪಾದ ಕೆಲಸಗಳನ್ನೆಲ್ಲ ಮುಗಿಸಿ ಜೊತೆಗೆ ಊಟನೂ ಮುಗಿಸಿ ಮನೆಗೆ ಬಂದ್ವಿ. ಇದೊಂದು ಬುಕ್ಸ್ ಆರ್ಡರ್ ಇತ್ತು. ಬೆಂಗಳೂರಿಗೆ ಹೋಗೋಕ್ಕೂ ಮುಂಚೆನೇ ಪ್ಯಾಕ್ ಮಾಡಿಟ್ಟಿದ್ದೆ. ಅದನ್ನು ಇವತ್ತು ಪೋಸ್ಟ್ ಆಫೀಸ್ಗೆ ಹೋಗಿ ಪೋಸ್ಟ್ ಮಾಡಿ ಬಂದೆ. ಮಾಗಡಿಯಿಂದ ಆರ್ಡರ್ ಬಂದಿತ್ತು. ಇದು ಅವರು ಸೆಕೆಂಡ್ ಟೈಮ್ ಆರ್ಡರ್ ಮಾಡಿದ್ದು. ನಿಮಗೂ ಯಾರಿಗಾದರೂ ಬುಕ್ಸ್ಗಳು ಬೇಕಿದ್ರೆ ಹೇಳಿ. ಹಾಗೆಯೇ ನಿಮ್ಮಲ್ಲಿರೋ ಗುಡ್ ಕ್ವಾಲಿಟಿ ಪುಸ್ತಕಗಳನ್ನ ಸೇಲ್ ಮಾಡೋದಿದ್ರು ಹೇಳಿ, ಅದನ್ನು ಅರ್ಧ ಬೆಲೆಗೆ ತಗೋತೀವಿ. ಇನ್ನು ಸಂಜೆ ಆಗ್ತಿದ್ದಂಗೆ ಬೆಳಗ್ಗೆ ಹಿಬ್ಬನಿಗೆ ಒಣಗಾಕಿದ್ದ ಹುರುಳಿಕಾಳನ್ನೆಲ್ಲ ಎತ್ತಿ ಕಟ್ಟಿ ಇಟ್ಟಿದ್ದಾಯಿತು. ಹುರುಳಿಕಾಳು ವರ್ಷ ಪೂರ್ತಿ ಹಾಳಾಗದೆ ಚೆನ್ನಾಗಿರಬೇಕು ಅಂದರೆ ಅದನ್ನು ನಮ್ಮ ಕಡೆಗಳಲ್ಲಿ 2-3 ದಿನಗಳ ಕಾಲ ಹಿಬ್ಬನಿಗೆ ಹರಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಒಣಮೆಣಸಿನ್ಕಾಯಿ ಮತ್ತು ಬೇವಿನ ಸೊಪ್ಪನ್ನು ಹಾಕಿ ಕಟ್ಟಿಟ್ಟಿದ್ರೆ ವರ್ಷ ಆದರೂ ಹುರುಳಿಕಾಳಿಗೆ ಏನೂ ಆಗಲ್ಲ, ಚೆನ್ನಾಗಿರುತ್ತೆ.